ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ನಮ್ಮ ಊರಲ್ಲಿದ್ದೀನಿ. ಉತ್ತರ ಕರ್ನಾಟಕ, ಗುಲ್ಬರ್ಗ ಜಿಲ್ಲೆ, ಖಾನಾಪುರ ಅಂತ. ಸೊ ಬಂದೆ ಇವತ್ತು. ಬನ್ನಿ ನೋಡೋಣ ನಮ್ಮೂರು ಹೇಗಿದೆ, ನಮ್ಮ ಊರಲ್ಲಿ ನಮ್ಮ ಹೊಲಗದೆ ಹೇಗಿದೆ, ಹಾಗೂ ನಮ್ಮ ಇಲ್ಲಿ ಫಾರ್ಮ್ ಹೌಸ್, ಇಲ್ಲಿ ಇರ್ತಕ್ಕಂಥ ಪುಟಾಣಿ ಮಕ್ಕಳುಗಳು ಎಲ್ಲ ಹೇಗಿದ್ದಾರೆ, ಏನು ತರಲೆ ಮಾಡ್ತಾರೆ ನೋಡೋಣ, ಮಜಾ ಮಾಡೋಣ. ಲೆಟ್ಸ್ ಗೋ. ಬನ್ನಿ, ನಾವು ನಮ್ಮ ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮನೆಗೆ ಎಂಟ್ರಿ ಹಾಕಿ ನಮ್ಮ ಮುಂಚೆ ನೋಡಿ ನಮ್ಮ ಹಸು ಇಲ್ಲಿದೆ. ಏನು ಮಾಡ್ತಪ್ಪ ಗೌಡ? ಪೂಜೆ ಮಾಡ್ತೇನು? ಯಾಕ ಅಮಾಸೆನೇ ಇವತ್ತು? ಮಾಡು ಮಾಡು. ಏನಿಲ್ಲ, ಇದು ಫೋನ್ ಅಷ್ಟೇ, ಈ ಫೋನ್ ಇದೆ ಇಟ್ಕೊಳ್ಳೋದು ಅಷ್ಟೇ, ಏನಿಲ್ಲ. ಏ ಆಕಳ ರಿಯಲ್ಮಿ. ಹಾಂ, ರಿಯಲ್ಮಿ ಗೊತ್ತದೇನು? ಟೈಮ್ ಬಂತು, ಟೈಮಿ. ಓ ಗುಂಡ, ಹೆಸರು ಗುಂಡ ಇವನು ಹೆಸರೇನಪ್ಪ? ಅಪ್ಪ ನಾಮ ಕ್ಯಾ ಹೈ? ಗುಂಡ ಬಾ ಒಳಗೊಂಬ ಬಾ ಒಳಗೊಂಬ. ಹಾಂ ಹೌದೌದು. ಓ ಕರು ಬಂತು. ಇವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮನೆ ಪೂಜೆ ಆಯಿತು, ಹಸು ಪೂಜೆ ಮಾಡಿದ್ರು, ಈಗ ಕರುಗೂ ಪೂಜೆ ಮಾಡಿದ್ರು. ಜಸ್ಟ್ ಈಗ ವಿಡಿಯೋ ಬಂದರೆ ಹಾಂ. ಇಲ್ಲಿ ಮಾಡರ್ನ್ ಕಿಚನ್, ವೆರಿ ಮಚ್ ಮಾಡರ್ನ್. ಹಳ್ಳಿ ಲೈಫಲ್ಲಿ ಇದು ಮಾಡರ್ನ್ ಇದೆ ನೋಡಿ. ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಓಕೆ, ಇವತ್ತು ಅಮಾವಾಸ್ಯೆ ಅಲ್ವಾ, ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಇದು ಮಾಡ್ತಾ ಇದ್ದಾರೆ, ಬೇಳೆ ನೆನೆಸ್ತಾ ಇದ್ದಾರೆ. ವಾವ್, ಇನ್ನೊಬ್ಬ ತರಲೆ ಬಂದ ಇಲ್ಲಿ. ತರಲೆ ಇವನು ತರಲೆ ಯಾಕೆ ಬಾರಳೆ ತರಲೆ ಇವನು ಬಿಡಪ್ಪ. ಯಾವಂಗ ಹಾಕೋತಿ ದೊಡ್ಡಮ್ಮ? ಯಾಕೆ ಏನು ಹೇಳು, ಏನು ಹಾಂ? ಏನಿಲ್ಲ, ಹೀರೋ ಇದ್ದಂಗಿದೆ ಮರ. ಇಲ್ಲ ಏನು ಬಾವಗಳು ಕಣ್ಣಂಗಾರ ಆ ಬಟ್ಟೆ ದೊಡ್ಡಪ್ಪ ಇವರು. ಸುಮ್ಮನೆ ಹಂಗೆ ಬಿಡಿ, ಏನಾಗಲ್ಲ ಬಿಡು. ಇಲ್ಲೊಂದು ತೊಟ್ಲಿದೆ. ತೊಟ್ಟಿಲು ಒಳಗಡೆ ಮಗು ಇಲ್ಲ, ಆಚೆ ಹೋಗಿದೆ. ಮಗು ಬೇರೆ ಊರಿಗೆ ಹೋಗಿದೆ. ಸೊ ಇದು ಇನ್ನೊಂದು ರೂಮ್ ಕಮ್ ದೇವ್ರ ಮನೆ. ರೂಮಲ್ಲಿ ಆ್ಯಕ್ಚುಲಿ ಇದು ದೇವ್ರ ಮನೆ ಪ್ಲಸ್ ಅಡುಗೆ ಎಲ್ಲ ಇಲ್ಲಿ ಮಾಡ್ತಾರೆ ಇವರು. ಈ ಥರ ಇಟ್ಟಿದ್ದಾರೆ ಇದನ್ನು. ಸೊ ಹೇಗೆ ಅನ್ನಿಸ್ತಾ ಇದೆ ಮನೆ ಟೂರ್, ಹಳ್ಳಿ ಮನೆ ಟೂರ್. ಇಲ್ಲಿಗೆ ಮಲಗೋದು ನಾನು, ನೈಟ್ ಇಲ್ಲೇ ಮಲಗೋದು ನಾನು. ನೋಡಿ, ಇಲ್ಲೆಲ್ಲ ಅಕ್ಕಿ ಬೇಳೆ ಇಟ್ಟಿದ್ದಾರೆ ದುಡ್ದಿರೋದು ಹೊಲದಲ್ಲಿ. ಹಾಂ, ಇವಾಗ ಇಂಟ್ರೆಸ್ಟಿಂಗ್ ಬರುತ್ತೆ ನೋಡಿ. ಈಗ ಇದು ನಮ್ಮ ಬೆಡ್ರೂಮ್. ಇಲ್ಲಿ ಎಲ್ಲ ಇಟ್ಟಿದ್ದಾರೆ, ಟಿ ವಿ ಇದೆ, ಮಂಚ ಬೀರು ಮನೆ. ಇಲ್ಲಿ ತರಳೆಗಳಿದ್ದಾರೆ, ತರಳೆಗಳು.
ಏನು ಮಾಡ್ತೀರ ಯಾಕೆ ಹಾಂ ಏನು ಮಾಡ್ತಿ ಏಯ್ ಪಕ್ಕೆ ಇವನ ಹೆಸರು ಆಕಾಶ ಅಂತ. ಆಕಾಶ, ಇವನು ಪ್ರವೀಣ. ಚಿಂಟು ಟಿ ನೋಡ್ತಾ ಇದ್ದಾರೆ, ನಿಕ್ ಚಾನಲ್ ನೋಡ್ತಾ ಇದ್ದಾರೆ, ಕಾಮಿಡಿ ಮಕ್ಕಳು. ಹಾಂ ಫೋಟೋ ಮಾಡಕತ್ತೀನಿ. ಹಾಂ ಇಲ್ಲ ಒಳಗಾರ ಒಳಗ್ಯಾರ ಯಾಪೋ ಇಲ್ಲಿ ಕುಂತಲ್ಲವ ನೋಡಿ ಕಣಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಅಕ್ಕ ಯಾಕ ಹೋಗೋರು ಬರೋರ್ದು ಇಟ್ಟು ಮಾಡ್ಕೊ. ಹ್ಞೂ ಬಾ 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 ಬಾ. ಏನು ಮಳೆ ಬಂದ ಜಾಸ್ತಿ ಅಲ್ಲ ಹಾಳಾಗಲ್ಲ. ಏನು ಹೊಲ್ದಾಗ ಹೋಗಿ ಮಾಡು ಮಾಡ್ಕೊರೆ ಬಿಡು ಅಂತೀವಿ. ಎಲ್ಲ ಹೋಗಿ ಬಂದೆ ನೋಡ್ಕೊಂಬಂದೆ ಎಲ್ಲ. ಅದೆಲ್ಲ ಮಳೆ ಬಂದೆ ಹಾಳಾಗವೆ. ಚಪ್ಪಲಿ ಹಾಕೊಂಬಂದೆ ಬಿಟ್ಟು ಬಂದೆ. ಇದು ಮ್ಯಾಲ ಕೂತು ಹಿಡಿಯೋ ಮಾಡಿ ಯಾರಿಗೆ ಬಿಡ್ತಾನೆ. ಓ ನೋಡಿ ಎಷ್ಟು ಚೆನ್ನಾಗಿದೆ ಬೆಲ್ಲ. ಈ ಥರ ಬೆಲ್ಲ ಅಲ್ಲಿ ಸಿಗತ್ತೇನು? ಇದು ಚಲೋ ಇಲ್ಲಪ್ಪ, ಬೇಳೆ ಕಡ್ಡಾಡಕ್ಕಾರ ಇದು ಚೀರಲ್ಲಿ. ಹೋಗಿ ಬಿಸಿಲಿಗೆ ಹೋಗು. ಚಂದಿಲ್ಲ ಬೆಲ್ಲ. ಚೆನ್ನಾಗಿದೆ ಬೆಲ್ಲ, ಊರ ಕಡೆ ಎಲ್ಲ ಇತ್ತು ಸಿಗಲ್ಲ. ಅಷ್ಟು ಚೆನ್ನಾಗಿದೆ ಬೆಲ್ಲ. ಎಲ್ಲ ಹೋಗಿದಲ್ಲಿ ಈಗ ಈ ಕಡೆ ಎಲ್ಲ ಇತ್ತು, ಈ ಕಡೆ ಕಾಲು ಈ ಕಡೆ ಅದೆಲ್ಲ ಹೋಗ್ಯದ. ಬಾರಿಸ್ಲೇನು ಬಾರಿಸ್ಲೇನು ಏಟು ಬಾಯಿಲಿ ಅದು ಕಾರ ಕಡೆ ಹೋಯ್ತು. ಅದು ವಿಡಿಯೋ ಮಾಡ್ಲಿಕ್ಕೆ ಅದು ಬೆಲ್ಲ ಎದು ಮಾಡ್ತಿದ್ದು ಕಾಲಿ ನೋಡಿ ಅವನಿಗೆ ಮಾಡಲ್ಲ ಒಟ್ಟು ಸಾರು ಮಾಡ್ಬೋದು ಅಲ್ಲ. ವಿಡಿಯೋ ಮಾಡ್ಲತ್ತ ನನಗೆ ಬಿಟ್ಟು ಹಾಕ್ತೀನಿ. ಬೆಲ್ಲ ಬೆಳ್ಳಗ ರುಚಿ ಇರ್ಲಪ್ಪ. ಈ ಸುಣ್ಣ ಹಾಕ್ಯಾರ ಮಕ್ಕಳು. ಸಿಲಿಂಡರ್ ಬೇಕು ನೋಡು. ನೀನು ತಿನ್ನಪ್ಪ, ನೀನು ತಿನ್ನು, ಮಜಾ ಮಾಡ ತಿನ್ನು. ಊರ್ನ ಆಗಲೇ ಬಿಡು, ನೀ ತಿನ್ನು. ನೀನು ಒಟ್ಟಾಗೆ ಮಿಕ್ಸಿ ಮಾಡ್ಕೊಂಡು ನೀನು ಅಲ್ಲಿ ರುಬ್ಬು. ಅನ್ನ ಸಾರು ಹಾಕೋತಾನೆ ಸಾರ ಬೆಲ್ಲ.
ಮೊದಲ ಬಂತಾರೆ ನನಗೆ 5 ರೂಪಾಯಿ ಸಾಲಲ್ಲ. ಹಾಂ ನಾವು ಏನು ಮಾತಾಡ್ತಾವೆ 5 ರೂಪಾಯಿ ಸಾಲಲ್ಲ. ಗುಂಡೆ ಮಾತು ಕೊಡ್ತೀನಿ ಅಂತ ತಂಬ. ಚಿನ್ನಿ ಏನು ಮಾಡ್ತಮ್ಮ? ಹಾಂ ಉಣ್ಣಕತ್ತೆ ಅದು ಅವು ಉಣ್ಣಕತ್ತೆ ಉಣ್ಸಕತಿ ಅವು ಉಣ್ತಾವನು ಅವು ಉಣ್ತಾವ ಉಣ್ಸು. ನೋಡಿ ಇದು ಹತ್ತಿ ಹೊಲ. ಇವಾಗ ಫ್ರೆಶ್ ಆಗಿ ಎಲ್ಲ ಉಳುಮೆ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಕೂಲಾಗಿದೆ ವೆದರು. ಫುಲ್ಲು ಮಳೆಯಲ್ಲಿ ನಾರ್ತ್ ಕರ್ನಾಟಕ ಫುಲ್ಲು ಮಳೆ ಇದೆ. ಒಂದು 3 ಡೇಸಿಂದ ಸಿಕ್ಕಾಪಟ್ಟೆ ಮಳೆ. ನೋಡಿ ಇದೆಲ್ಲ ತೊಗರಿ. ಇದು ತೊಗರಿ ಬೇಳೆ ಅಂತಾರಲ್ಲ, ತೊಗರಿ ಹಾಕಿದ್ದಾರೆ ಈ ಕಡೆ. ಈ ಕಡೆ 3 ದಿನದಿಂದ ತುಂಬ ಮಳೆ ಇತ್ತು. ಇವತ್ತು ಆ್ಯಕ್ಚುಲಿ ಮಳೆ ಇಲ್ಲ, ಅದಕ್ಕೆ ಆಚೆ ಓಡಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋಕ್ಕಾಗಿಲ್ಲ ಒಂದು 3 ಡೇಸಿಂದ. ಸೊ ಇವತ್ತು ಆಚೆ ಬಂದಿದ್ದೀನಿ ಮನೆಯಿಂದ. ಬನ್ನಿ ಈ ಕಡೆ. ಓ ಇಲ್ಲಿ ನೋಡಿ, ಈ ಕಡೆ ಫುಲ್ಲು ರೋಡ್ ಇದಾಗ್ಬಿಟ್ಟಿದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಫುಲ್ಲು ಕೊಚ್ಚೆ ಆಗಿಬಿಟ್ಟಿದೆ, ಹೋಗೋಕ್ಕಾಗಲ್ಲ ಆ ಕಡೆ. ಈ ಕಡೆ ಕಬ್ಬು ಹಾಕಿದ್ದಾರೆ, ಕಬ್ಬು ಬೆಳೆದಿದ್ದಾರೆ ಈ ಕಡೆ. ಬನ್ನಿ ಮುಂದೆ ಹೋಗೋಣ. ಹಿಂದೆ ವಾವ್, ಇಲ್ಲೊಂದು ಬ್ಯೂಟಿಫುಲ್ ಸೀನರಿ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಹುಷಾರಾಗಿರಬೇಕು, ಇಲ್ಲಾಂದರೆ ಚಪ್ಪಲಿ ಗದ್ದೆ ಒಳಗಡೆ ಹೋಗ್ಬಿಡುತ್ತೆ. ಫುಲ್ಲು ತ್ಯಾವ ಆಗಿದೆ, ಫುಲ್ಲು ನೀರಿದೆ. ಸೊ ಇದು ಹತ್ತಿ ಈ ಥರ ಇರುತ್ತೆ. ಹತ್ತಿ ಇದೇ ಥರ ಬಿಡೋದು ಸ್ಟಾರ್ಟಿಂಗಲ್ಲಿ. ಈ ಕಾಯಿ ಏನಿದೆ ನಿಮಗೆ ಕಾಣಿಸ್ತಿದೆಯಲ್ಲ ಕಾಯಿ, ಈ ಕಾಯಿ ಆ್ಯಕ್ಚುಲಿ ಒಡೆದೋಗುತ್ತೆ. ಆಮೇಲೆ ಕಾಯಿ ಒಡೆದು ಈ ಥರ ಹೂವು ಬಿಡುತ್ತೆ. ಇಲ್ಲಿ ಈ ಥರ ಹೂವು ಬಿಡುತ್ತೆ.
ಹೂವು ಕಾಣ್ತಿದೆಯಲ್ಲ, ಈ ಥರ ಹೂವು ಬಿಡುತ್ತೆ. ಈ ಥರ ಹೂವು ಬಿಡುತ್ತೆ. ಹೂವು ಆದಮೇಲೆ ಅದು ಕೊನೆಗೆ ಹತ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಇದೆಲ್ಲ ತೊಗರಿಬೇಳೆ ಹಾಕಿದ್ದಾರೆ. ಬಟ್ ಏನು ಅಂದರೆ ಮೊನ್ನೆ ಒಂದು 3 ಡೇಸಿಂದ ಸಿಕ್ಕಾಪಟ್ಟೆ ಮಳೆ ಬಂದು ಸಾಕಷ್ಟು ಬೆಳೆ ಹಾಳಾಗಿದೆ ಆ್ಯಕ್ಚುಲಿ. ನೋಡಿ, ಇದೆಲ್ಲ ಗಿಡ ಕಿತ್ಕೊಂಡು ಆಚೆ ಬಂದುಬಿಟ್ಟಿದೆ ಎಲ್ಲ ಗಿಡಗಳು ನೋಡಿ. ಸೊ ತುಂಬ ಹಾಳಾಗಿದೆ. ಬನ್ನಿ ಎಮ್ಮೆ ಮಾತಾಡ್ಸೋಣ. ಓವ್ ಓ ಓ ಓ ಓ ಓ ಯಾಕಮ್ಮ? ಹಾಂ, ಯಾಕೆ ಹೊಡ್ತಾ ಇದೆಯಾ? ಹಾಂ, ಎಮ್ಮೆ ಕ್ಯಾಮ್ರಾ ನೋಡಿ ಭಯ ಬಿದ್ದುಬಿಟ್ಟಿದೆ ಅನಿಸ್ತದೆ. ಹೋಗ್ತಾ ಇದೆ ಎಮ್ಮೆ. ಬಾ 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 ಬಾ. ಎದುರುಬೇಡ. ಕೂಲ್ 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 ಬೇಬಿ, ಕೂಲ್ ಕೂಲ್ ಕೂಲ್. ಹಾವ್ ಓ ಓ ಓ ಓ ಗಂಜಲ ಬಿಡ್ತಾ ಇದೆ, ಭಯ ಬಿದ್ದುಬಿಟ್ಟಿದ್ದೇವೆ ಪಾಪ. ಎಮ್ಮೆ ನನ್ನ ನೋಡಿ ಭಯ ಬಿದ್ದೋಗ್ಬಿಟ್ಟಿದೆ. ಮತ್ತು ನೋಡಿ ಮತ್ತೆ ಯಾಕರ ಹೊಂಟಿಗೆ ಮತ್ತೆ ಹಾಂ, ನನ್ನ ಚಪ್ಪಲಿ ಸಿಗ್ಬಿತ್ತಲ್ಲ ಇವನವನು. ಯಪ್ಪೋ, ನನ್ನ ಪ್ಯಾಂಟ್ ಹೋಯ್ತಲ್ಲ, ನನ್ನ ಪ್ಯಾಂಟ್ ಹೋಯ್ತು ಪೂರಾ ಗಲೀಜ್. ಹಾಂ, ಮತ್ತೆ ಹೇಳ್ಬೇಕಲ್ಲ ಹಿಂಗೆ ಅದಂತೇಳಿ. ಹೋಯ್ತು, ನನ್ನ ಮೆಟ್ಟು ಹೋಯ್ತಲ್ಲ. ಯಾಕೆ ಈ ಕಡೆ ಮೆಟ್ಟು ಅದು ನಿಮ್ಮ ವರ್ಣ ಸಿಗಲಾಗ್ಯದ ನೋಡಿ. ಮತ್ತೆ ಯಾಕಡೆ ಹೋಗ್ಬೇಕು ನೋಡಿ. ಇವನು ಅವ್ರು ಹೊಲ ತೋರಿಸ್ತಾನೆ ಕರ್ಕೊಂಬಂದ್ಬಿಟ್ಟು ಅವನಿಗೆ ಗೊತ್ತಾಗ್ತಾರ. ಆ ಕಡೆ ನಮಗೂ ಪ್ರಾಣ ತಿಂತವನೇ, ಅವನು ಇದು ಮಾಡ್ತಾವನೆ. ಇಲ್ಲಿ ನೋಡಿದ್ರೆ ಚಪ್ಪಲಿ ಎಲ್ಲ ಫುಲ್ಲು ನೆಲ ಒಳಗಡೆ ಹೋಗಿ ಕೊಚ್ಚೆ ಆಗೈತೆ. ಆಕೆ ಮುಗೀತಲ್ಲ ಕದ್ದಿನಂತ. ಹಾಂ, ಏನು ಇನ್ನು ಸಿಗ್ತಾನು? ಯಪ್ಪೋ, ಆಕೆಲೋ ಮುಗಿತಾರ ಕದಿನಂದು. ದೂರ ಅದನು ಎಲ್ಲದ ಯಾಕಡದ? ಅಲ್ಲಿ ನೀರಾವನು, ನೀರು ಅಲ್ಲಿ. ಹಾಂ, ತೊಗೊಳಕ್ಕೆ ಕಾಲು ತೊಗೊಳಕ್ಕೆ ಇಲ್ಲ. ಥೋ, ಮತ್ತೆ ವಾಪಸ್ ಹೋಗ್ಬಾ ಬಡ ಬಾ. ಹಾಂ, ಅಲ್ಲಿ ಹತ್ರ ಸಲಕತ್ರಿ, ಈ ಕಡೆ ಕಣಪತಿ ದೂರ ಆಗ್ತದೆ. ನಾವು ಬೇಡ ಬಾ, ಹೋಗಂಬಾ. ಇಲ್ಲಿ ನೋಡಲ್ಲೇ ನಾನು ನೋಡಮ್ಮ. ಹಾಂ, ನಾನು ನೋಡ್ತೀವಿ ಅಟ್ರ ಆಡ್ಯಾಗ ಏನಾಗ ಹಿಂದೆ ಅಂತ ತೋರಿಸು. ಏನಾಗ ಎಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಅಲ್ಲಿ ನಾನು ನೋಡು ನೋಡಿ, ಇನ್ನು ನೋಡು ಎಲ್ಲ ಹಾಳು ಮಾಡಿಟ್ಟಲ್ಲೇ ನಡಿ. ನೋಡಿ, ಹತ್ತಿ ಹೊಲ ಇದು ಹೆಂಗಿದೆ ನೋಡಿ. ಬ್ಯೂಟಿಫುಲ್. ಹೋಗಿ ನಾನು ಹೋಗಿ ಎಲ್ಲ ಹಾಳು ಮಾಡಿಟ್ಟಲ್ಲ ಆಕೆ, ಹಾಳು ಮಾಡಿಟ್ಟಲ್ಲ ಯಾಕೆ, ಹಾಳು ಮಾಡಿಟ್ಟಲ್ಲ. ಮನೆಗೆ ಹೋಗಮ್ ನಡಿ, ಮನೆಗೆ ಹೋಗಮ್ ನಡಿ, ಮನೆಗೆ ಹೋಗಮ್ ನಡಿ, ಮನೆಗೆ ಹೋಗಮ್ ನಡಿ. ನಮ್ಮ ಚಪ್ಪಲಿಗಳು ಫುಲ್ಲು ಗಲೀಜಾಗಿದೆ. ಥೋ, ನಾನು ನನಗೇನು ಗೊತ್ತಿತ್ತು ಆಡೋದು? ಹಾಂ, ನನಗೇನು ಗೊತ್ತಿತ್ತು ಆಡೋಗೆ ಗೊತ್ತಾ?
ನೋಡಿ ಅಪ್ಪ ನಾನು ಬೆಟ್ಟ ಆಗ್ತದೆ ಮುಳ್ಳಲೆ ಮುಳ್ಳ. ಯಪ್ಪ ಬೆಟ್ಟ ಆಗ್ತದೆ. ನಮ್ಮ ಕಾಲಿನ ಪರಿಸ್ಥಿತಿ ನೋಡಿ, ನಮ್ಮ ಚಪ್ಪಲಿಯ ಪರಿಸ್ಥಿತಿ ನೋಡಿ. ಬಾಯ್ಲಿ ನೀನು ಮಾರಿ ತೋರಿಸು. ಐ ಬಾಯ್ಲಿ, ಐ ಒಂಬ ನೋಡಿಲಿ. ಇವನೇ ಕರ್ಕೊಂಬಂದಿದ್ದು ಪುಣ್ಯಾತ್ಮ, ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಿಟ್ಟಾನ. ನಡಿ, ನೀನು ಬಾ, ನಿಮ್ಮ ಮನೆಗೆ ಬಾ. ಎಪ್ಪೋ ಮುಳ್ಳಲೆ, ಎಪ್ಪೋ. ಹಾಂ, ನನಗೆ ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ವಾ? ನಿನಗೆ ತಿನ್ನಕ್ಕೆ ಅಂದ್ಬಿಟ್ರೆ ನಿನಗೇನು ಗೊತ್ತಿಲ್ವಾ? ಇಲ್ಲ ಹಾಳು ಮಾಡಿಟ್ಟಪ್ಪ ನೀನು. ಖಾರ ಬತ್ತು. ಹಾಂ, ಖಾರ ಗಾಡಿ ಆಡಿಸ್ಬೇಕು. ಕೈ ಬೇಡ, ಕೈ ಬೇಡ, ಗಾಡಿ ಗಾಡಿ ಗಾಡಿ. ಒಂದು ಕೆಲಸ ಮಾಡಮ್ಮನು, ಸೀದಾ ಕ್ಯಾನ್ಗೆ ಹೋಗಮ್ಮನು. ಅಲ್ಲ ಎಲ್ಲಿ ತಗೊಂಬರೋನು ಕ್ಯಾನ್ಗೆ ಹೋಗಿ. ಹಾಂ, ಹೊಲಕ್ಕೆ ಹೋಗಿ ಯಾಕೆ ಕರ್ಕೊಂಬರ್ತಲ್ಲ? ಹಾಂ, ಇರಲ್ಲ ಮತ್ತೆ ಬುತ್ತಂದ್ರೆ ಏನು ಮಾಡ್ತೀವಿ? ಹಾಂ, ಏನು ಮತ್ತೆ ಬಿತ್ತಂದ್ರೆ ಏನು ಮಾಡ್ತೀವಿ? ಎಲ್ಲ ನೀವೇ ಮಾಡಿದ್ದು ನೋಡು. ಹಾಂ, ನೀ ಬರ್ತೇನೆ ಎಲ್ಲಿಗೆ ಮನೆಗೆ. ಹೋಗಿ ಬಿಡು. ಎಲ್ಲ ಹಾಳು ಮಾಡಿ ಕೇಸಂದ್ರೆ ಹೋಗಮ್ಮಂತ ಮನೆಗೆ. ಮಾಡಲಿ ಬಿಡಿ, ಮಾಡಲಿ ಮಾಡಲಿ. ನೋಡಿ, ಇವನೇ ಆಕಾಶ ಅಂತ ಹೊಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲ ಕರ್ಕೊಂಡು ಹೋಗಲ್ಲಿ ಹಳದಲ್ಲಿ ಬಿಡಿಸ್ಬಿಟ್ಟು ಚಪ್ಪಲಿ ಎಲ್ಲ ಫುಲ್ ಮಣ್ಣು, ಕಾಲು ಕೈ ಎಲ್ಲ ಫುಲ್ ಮಣ್ಣು, ತೊಳ್ಕೊಳಕ್ಕೆ ನೀರು ಇಲ್ಲ ಇಲ್ಲಿ, ಎಲ್ಲ ಹಾಳು ಮಾಡಿಟ್ಟಿದ್ದು ಇವನೇನೆ. ಹೊಡಿ ಇವಾಗೆಲ್ಲ. ವೀಕ್ಷಕರೇ ನೋಡಿ, ಪ್ರವಾಹ ಪೀಡಿತವಾದ ಗುಲ್ಬರ್ಗ ಜಿಲ್ಲೆಯಲ್ಲಿ ಊರೇ ಕೊಚ್ಕೊಂಡು ಹೋಗಿದೆ ನೋಡಿ. ಇದು ನಿಮ್ಗೆ ಕಾಣ್ತಿದೆ, ಭಾಳಷ್ಟು ಕಡೆ ಊರೆಲ್ಲ ಫುಲ್ಲು ಫ್ಲಡ್ ಆಗಿದೆ. ಇಲ್ಲಿ ಇದು ನದಿ, ಇದು ಸಂಗೈ ನದಿ ಇದು. ಸೊ ಫುಲ್ಲು ತುಂಬೋಗಿದೆ, ಬ್ರಿಡ್ಜೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಶಾಪುರಿಂದ ಗುಲ್ಬರ್ಗ ರೋಡ್ಗೆ ಬರಬೇಕಾದ್ರೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜು ಫುಲ್ಲು ಬಿದೋಗಿದೆ. ಸೊ ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಏರಿಯಾ ಎಲ್ಲ. ನಾವು ಒಂದು 40 ಕಿಲೋಮೀಟರ್ಸ್ ಬೇರೆ ಕಡೆ ಸುತ್ತಾಕೊಂಡು ನಾವು ಗುಲ್ಬರ್ಗ ಹೋಗಬೇಕು, ಆ ಥರ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಹೊಲ, ಇದೆಲ್ಲ ಊರಲ್ಲ, ಇದೆಲ್ಲ ಹೊಲ. ಇದು ನದಿ ಕೂಡ ಅಲ್ಲ, ಬ್ರಿಡ್ಜ್ ಕೂಡ ಅಲ್ಲ. ಇದು ಎಲ್ಲ ಹೊಲ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ಎಷ್ಟು ಬೆಳೆ ಹಾಳಾಗಿದೆ, ಏನು ಗೌರ್ಮೆಂಟ್ ಏನು ಕೇರ್ ತಗೊಳುತ್ತೋ ಗೊತ್ತಿಲ್ಲ ಇದ್ರ ಬಗ್ಗೆ ನೋಡಿ. ಇದೆಲ್ಲ ಫುಲ್ಲು ಫ್ಲಡ್ ಆಗಿರೋಂಥ ಏರಿಯಾ ಇವೆಲ್ಲ ಹೊಲ, ಆ್ಯಕ್ಚುಲಿ ಹೊಲ ಗದ್ದೆ ಇವೆಲ್ಲ. ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡಿ. ನಾನು ಅಲ್ಲಿ ಬ್ರಿಡ್ಜ್ ಮೇಲೆ ನಾನು ಸ್ಟಾಪ್ ಮಾಡಿಲ್ಲ ಗಾಡಿನ, ಪ್ರಾಬ್ಲಮ್ ಆಗುತ್ತೆ ಅಂತ. ಆ ಕಡೆ ಒಂದು ಲಾರಿ, ಈ ಕಡೆ ಒಂದು ಲಾರಿ.